ಒಂದ್ಸಲ ನಾನು ಅಂದರೆ ಈ ಶೂಟಿಂಗಲ್ಲಿ ಒಂದೊಂದ್ಸಲ ಏನಾಗುತ್ತೆ, ಈ ಜಿಮ್ಮಿ ಶಾಟ್ ಇರುತ್ತೆ, ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಹಾಕಿರ್ತಾರೆ, ಹಿಂಗೆ ಜಿಮ್ಮಿ ಶಾಟ್ ದೂರಕ್ಕೆ ಬರುತ್ತೆ. ಒಂದು ಶಾಟ್ ಅಂದರೆ ನಾವು ತುಂಬ ದೂರದಿಂದ ಓಡ್ಬರ್ಬೇಕು. ಆಲ್ಮೋಸ್ಟ್ ಕಾಡಲ್ಲಿ ಎಲ್ಲರೂ ಇಡೀ ಸೆಟ್ ಅವ್ರು ಇಲ್ಲಿದ್ದಾರೆ ಅಂದರೆ, ಕ್ಯಾಮ್ರಾ ಇಲ್ಲಿದೆ ಅಂದರೆ, ನಾವು ಪ್ರಾಬ್ಲಿ ಒಂದು 200-300 ಮೀಟ್ರ್ ದೂರದಿಂದ ಓಡ್ಬರುವಂಥ ಒಂದು ಸೀಕ್ವೆನ್ಸು ಅದ್ರ ಮಧ್ಯದಲ್ಲಿ ಕ್ಯಾಪ್ಚರ್ ಮಾಡ್ಕೋತಾರೆ. ಅಷ್ಟು ದೂರ ಹೋಗಬೇಕು ಅಂದರೆ ಸ್ವಲ್ಪ ಯಾರಿಗಾದ್ರೂ ಭಯ ಆಗುತ್ತೆ. ಆ ಕಾಡು ಇಂಟೆನ್ಸ್, ಅಷ್ಟು ಡೆನ್ಸ್ ಕಾಡು ಒಳಗಡೆ ನೀವು ದೂರದಿಂದ ಬರಬೇಕು. ಅಂದರೆ ಸೆಪರೇಟ್ 3 ಜನ ಸ್ಪ್ಲಿಟ್ ಆಗಿರ್ತಾರೆ. ನಾನು ಒಬ್ಬನೇ ಒಂದು 200 ಮೀಟ್ರ್ ದೂರಕ್ಕೆ ಹೋಗಿ ನಿಂತಿದ್ದೆ. ನನಗೇನು ಕಾಡು ಅಥವಾ ರಾತ್ರಿ ಹೋದೇನು ಭಯ ಏನಲ್ಲ, ಯಾಕಂದರೆ ನಾವು ಮಡಿಕೇರಿ ನಮ್ಮ ಮನೆ ಹತ್ರನೇ ಕಾಡಿದ್ದೆ, ನಮ್ಮ ಕಾಡೇನು ಹೊಸ್ತಲ್ಲ. ಬಟ್ ಆದರೂ ಈ ಪ್ರಾಣಿಗಳದ್ದು ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಈ ಹಾವು ಗೀವುದೆಲ್ಲ. ಸೊ ನನ್ನ ಪುಣ್ಯಕ್ಕೆ ನಾನು ಫಸ್ಟ್ಲೇ ಫಿಕ್ಸ್ ಮಾಡ್ಕೊಂಬಿಟ್ಟೆ, ಸರ್ ನಾನು ಬೂಟ್ ಹಾಕ್ಬಿಡ್ತೀನಿ ಸರ್ ಅಂತ. ಅಂದರೆ ಈ ಥರ ಇತ್ತು, ನಾನು ಬೂಟ್ ಫಿಕ್ಸ್ ಮಾಡ್ಕೊಂಬಿಟ್ಟೆ, ಯಾಕಪ್ಪ ಬೇಕು ರಿಸ್ಕು, ಸುಮ್ಮನೆ ಹಾವು ಗೀವು ಕಚ್ಕೊಂಡು ಹಚ್ಚಿಸ್ಕೊಂಡು ಅಂತ. ಅವತ್ತು ನಾನು ದೂರದಲ್ಲಿ ಒಬ್ಬನೇ ನಿಂತೀನಿ. ನನ್ನ ಜೊತೆ ಪೆಟ್ಟಿಗೆ ಕ್ಯಾರೆಕ್ಟರ್ ಅವನು ಇದ್ದ ಅನಿಸುತ್ತೆ, ಅವನು ಅಷ್ಟೇ ಪಕ್ಕದಲ್ಲಿದ್ದ. ನಂಗೆ ದೂರದಲ್ಲಿ ಒಂದು 2 ಕಣ್ಣು ಕಾಣುತ್ತೆ ನನಗೆ. ಅದು ಯಾವ ಪ್ರಾಣಿ ಗೊತ್ತಿಲ್ಲ, ಅದು ಕಾಡಬೇಕೋ ಯಾವುದೇ ಇರೋ ಗೊತ್ತಿಲ್ಲ, ಬಟ್ 2 ಕಣ್ಣು ದೂರದಿಂದ ನೋಡಿದೆ ನಾನು. ಒಂದು ಸಲ ಜುಮ್ ಅಂತು, ಚಿರತೆ ಆದರೆ ಬೈ ಚಾನ್ಸ್ ಚಿರತೆ ಇರ್ತೈತೆ, ಇದ್ರ ಜೊತೆ ಓಡೋಕ್ಕಾಗುತ್ತಾ? 200 ಮೀಟ್ರ್ ದೂರದಲ್ಲೆಲ್ಲ ಇದ್ದಾರೆ. ಇದು ಬರೋ ಸ್ಪೀಡ್ಗೆ ಯಪ್ಪ ದೇವರ ಎಣ್ಣಷ್ಟರಲ್ಲಿ ಅವರ ಕರೆದಾಯ್ತು ಆ್ಯಕ್ಷನ್ ಅಂದ ತಕ್ಷಣ ಓಡಿದ್ದೆ. ಅದು ನ್ಯಾಚುರಲ್ ಆಗಿ 200 ಮೀಟ್ರ್. ಬಟ್ ಇನ್ನೊಂದೇನಂದ್ರೆ ಕೈಯಲ್ಲಿ ಯಾವಾಗಲೂ ಪಂಚ್ ಇರ್ತಿತ್ತು, ಬೆಂಕಿ ಇರ್ತಿತ್ತು. ಸೊ ಬೆಂಕಿ ಇದ್ದಾಗ ಯಾವುದೇ ಪ್ರಾಣಿ ಹತ್ರ ಬರಲ್ಲ. ಆ್ಯಂಡ್ ಪುಣ್ಯಕ್ಕೆ ಸ್ಟಾರ್ಟಿಂಗ್ ಪೋರ್ಷನಲ್ಲಿ ಒಂದು ಕತ್ತಿ ಇರ್ತಿತ್ತು, ಯಾವಾಗಲೂ ಒಂದು ಬ್ಯಾಕಲ್ಲಿ ಒಂದು ಕತ್ತಿ ಇರುತ್ತೆ. ನೀವು ಆ ಫಸ್ಟ್ ಸೆಗ್ಮೆಂಟ್ ನೋಡಿದ್ರೆ, ನಾ ಫಸ್ಟ್ ಟೈಮ್ ಕಾಡು ಒಳಗಡೆ ಹೋಗ್ಬೇಕಾದ್ರೆ ಒಂದು ಕತ್ತಿ ಇಟ್ಕೊಂಡಿರ್ತೀನಿ ಹಿಂದ್ಗಡೆ. ಬಟ್ ಯಾವುದಿದ್ರೂ ಚಿರತೆ ಬಂದು ನೋಡಿದ್ಮೇಲೆ ಕತ್ತಿ ಮರ್ತೋಗುತ್ತೆ ಇರೋದೆ. ಸೊ ಅದೊಂದು ಅಂದರೆ ಆ ರಿಸ್ಕ್ಗಳಿತ್ತು ಡೆಫಿನೆಟ್ಲಿ. ಅಂದರೆ ನಾವು ಹೋಗೋಕ್ಕಿಂತ ಮುಂಚೆನೂ ಆ ಕಾಡು ಪೋರ್ಷನಲ್ಲಿ ಅಲ್ಲಿನ ಪಕ್ಕದ ಊರವರು, ಆ ಜಾಗ ಇದ್ದವರು ಅವರೆಲ್ಲ ವೀಡಿಯೋ ಕಳಿಸ್ತಿದ್ರಂತೆ ಡೈರೆಕ್ಟ್ರಿಗೆ, ಇಲ್ಲೇ ಕಾಡ್ಕೋಣ ಡೈಲಿ ಓಡಾಡ್ತೀವಿ, ಎಲ್ಲಿ ಶೂಟ್ ಮಾಡ್ತೀರಾ ಅಂತ. ಬಟ್ ನಮ್ಮ ಪುಣ್ಯಕ್ಕೆ ಅಂಥದ್ದು ಯಾವುದೇ ಅಪಾಯ ನಮಗೇನು ಉಂಟಾಗಿಲ್ಲ, ಸುಸೂತ್ರವಾಗಿ ಆಯಿತು ಶೂಟಿಂಗ್.